ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ಒಂದು ತಿಳಿಸ್ತಾ ಇದ್ದಾನೆ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡ್ತೀರಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಸನ್ನಿಧಾನವನ್ನು ಆಪೇಕ್ಷಿಸುವಂಥವರಿಗೆ ದೇವರು, ದಯವಿಟ್ಟು ಮಾತಾಡ್ಬಿಡ್ರಿ, ಮಾತಾಡಂಗಿದ್ರೆ ಮನೇಲಿ ಇದ್ಬಿಡ್ರಿ, ಇಲ್ಲಿ ಬರೋದು ಅವಶ್ಯಕತೆ ಇರೋದಿಲ್ಲ. ಹಲ್ಲೆಲೂಯಾ. ದೇವರ ಸನ್ನಿಧಾನವನ್ನು ಅಪೇಕ್ಷಿಸುವಂಥ ಜನರಿಗೆ ದೇವರು ಇಟ್ಟಿರುವಂಥ ಕೊಟ್ಟಿರುವಂಥ ಹೆಸರೇನ್ರಿ? ಬುದ್ಧಿವಂತರು ಎಂಬುದಾಗಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ಅನೇಕರು ದೇವರ ಸನ್ನಿಧಾನವನ್ನು ಆಪೇಕ್ಷೆಯಿಂದ ಆತನ ಸನ್ನಿಧಾನವನ್ನು ಅನುಭವಿಸ್ತಾರೆ ಎಂಬುದಾಗಿ ದೇವರು ಆಕಾಶದಿಂದ ನೋಡುವಾಗ ಏನಂತೆ? ಯಾರು ಕೂಡ ಇಲ್ಲ ಅಂತೆ. ಒಬ್ಬೇ ಒಬ್ಬ ಕುಟುಂಬ, ಒಂದೇ ಒಂದು ಕುಟುಂಬ, ಒಂದೇ ಕುಟುಂಬದಲ್ಲಿರ್ತಕ್ಕಂಥ 8 ಜನರು ಮಾತ್ರ ದೇವರನ್ನ ಏನು ಮಾಡ್ತಾ ಇದ್ದಾರೆ? ಸನ್ನಿಧಾನವನ್ನು ಆಪೇಕ್ಷೆ ಇಟ್ಟು ಆತನ ಒಂದು ರಕ್ಷಣೆಯ ವಿಷಯವನ್ನು, ಆತನ ಒಂದು ಸೃಷ್ಟಿಯ ಒಂದು ವಿಷಯವನ್ನು ತಿಳಿದವರಾಗಿ, ಆತನಿಗೆ ಭಯಪಡುವವರಾಗಿ, ಆತನಿಗೆ ವಿಧೇಯತೆ ಉಳ್ಳವರಾಗಿ ಆತನನ್ನು ಏನು ಮಾಡ್ತಾ ಇದ್ದಾರೆ? ಎದುರು ನೋಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದು ಯಾರ ಕುಟುಂಬವಾಗಿತ್ತು? ಜಲಪ್ರಳಯದ ಸಮಯದಲ್ಲಿ ನೋಹನ ಒಂದು ಕುಟುಂಬವಾಗಿತ್ತು. ಆ ನೋಹನು ಯಾವ ರೀತಿಯಾಗಿ ದೇವರಿಗೆ ಭಯಪಟ್ಟು ದೇವರಿಗೆ ವಿಧೇಯತೆ ಉಳ್ಳವನಾಗಿ ದೇವರ ಮಾರ್ಗದಲ್ಲಿ ನಡೆಯುತ್ತಾ ಇದ್ನೋ ಅದೇ ರೀತಿಯಾಗಿ ದೇವರು ಕೂಡ ಅವನನ್ನು ಏನು ಮಾಡಿದ? ಆಶೀರ್ವದಿಸಿದ ಪ್ರಿಯರೇ. ದೇವರು ಯಾವತ್ತೂ ಕೂಡ ಏನು ಮಾಡಲ್ಲ? ಆತನನ್ನು ಇಷ್ಟಪಟ್ಟು ಆತನಿಗೆ ಭಯಭಕ್ತಿ ಉಳ್ಳವರಾಗಿ ನಡೆದಂಥವರನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲ ಅಂಶಗಳನ್ನು ಓದುವಾರ ನಾವು ನೋಡಿದಂಥವರಾಗಿದ್ವಿ. ನೋಹನ ಕುಟುಂಬ ಮಾತ್ರ ನೀತಿಯ ಕುಟುಂಬವಾಗಿತ್ತು. ನೋಹನ ಕುಟುಂಬ ಮಾತ್ರ ದೇವರಿಗೆ ಮೆಚ್ಚುಗೆಯಾದಂಥ ಕುಟುಂಬವಾಗಿ ಇತ್ತು. ಹಲ್ಲೆಲೂಯಾ. ಎಲ್ಲರೂ ಏನಾಗಿದ್ದರು? ಕೆಟ್ಟು ಹೋಗಿದ್ದರು ಪ್ರಿಯರೇ. ಹಲ್ಲೆಲೂಯಾ. ಈ ಅಂಶಗಳನ್ನು ನಾವು ಆ ಕಡೆ 2 ವಾರದಲ್ಲಿ ಹನುಮಂತಮ್ಮವ್ರ ಮನೆಯಲ್ಲಿ ಕೂಡ ಇತ್ತು ಅನಿಸುತ್ತೆ. ಅದೇ ಹಲ್ಲೆಲೂಯಾ. ವಸಂತಮ್ಮವ್ರ ಮನೆಯಲ್ಲಿ ಕೂಡ ಅದೇ ಸಂದೇಶವನ್ನು ಮಾಡಿದ್ವಿ. ಈ ಸಮಯದಲ್ಲಿ ದೇವರಲ್ಲಿ ತಗ್ಗಿಸಿಕೊಳ್ಳುವಿಕೆ, ದೇವರಲ್ಲಿ ತಗ್ಗಿಸಿಕೊಳ್ಳುವಂಥರು ಹೊಂದಿಕೊಳ್ಳುವಂಥ ಆಶೀರ್ವಾದಗಳು ಏನೆಂಬುದಾಗಿ ನಾವು ನೋಡೋಣ. ಒಂದು ಸಾರಿ ನಿಮ್ಮ ಸತ್ಯವೇದ ಪುಸ್ತಕಗಳಲ್ಲಿ ಹೊಸ ಒಡಂಬಡಿಕೆಯಲ್ಲಿ 5ನೇ ಅಧ್ಯಾಯ 1ನೇ ಪೇತ್ರನ ಪತ್ರಿಕೆ 6ನೇ ವಚನ. 1 Peter chapter 5 verse 6. ಯಾರಾದರೂ ಓದ್ತೀರಾ ಒಂದು ಸಾರಿ? ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ಧ್ಯಾನದ ಅಂಶ ಏನು? ದೇವರಲ್ಲಿ ತಗ್ಗಿಸಿಕೊಳ್ಳುವಿಕೆ. ದೇವರ ಹತ್ರ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ದೇವರು ನಮ್ಮನ್ನು ಏನು ಮಾಡ್ತಾರೆ? ಉನ್ನತವಾದಂಥ ಸ್ಥಾನದಲ್ಲಿ ಇಡ್ತಾರೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತಿನ ದಿವಸ ಅನೇಕರು ದೇವರ ಹತ್ರ ಏನು ಮಾಡಲ್ರಿ? ತಗ್ಗಿಸಿಕೊಳ್ಳಲ್ಲ. ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ತಮ್ಮ ಜೀವಿತದಲ್ಲಿ ಮಾಡುವವರಾಗಿರ್ತಾರೆ. ಪೇತ್ರನು ಕೂಡ ಒಂದು ಸಮಯದಲ್ಲಿ ದಾರಿ ತಪ್ಪಿ ನಡೆದಂಥ ಒಂದು ಸಂದರ್ಭ ಇತ್ತು ಅವನ ಜೀವಿತದಲ್ಲಿ. ಅವನು ದಾರಿ ತಪ್ಪಿದಂಥ ಸಮಯದಲ್ಲಿ, ಅವನ ಪ್ರಾಣಕ್ಕೆ ಕಂಟಕ ಬಂದಂಥ ಸಮಯದಲ್ಲಿ, ಸೈತಾನನು ಅವನನ್ನು ಉಪಯೋಗ ಮಾಡಿಕೊಂಡಿರ್ತಕ್ಕಂಥ ಸಮಯದಲ್ಲಿ ಆತನು ಏನಾದ್ನರಿ? ಶೋಧನೆಗೆ
ಒಳಗಾದ, ಶೋಧಿತನಾದ, ಆಮೇಲೆ ದೇವರ ಮೂಲಕವಾಗಿ ಮತ್ತೆ ತನ್ನ ತಪ್ಪುಗಳನ್ನು ಪಾಪಗಳನ್ನು ಒಪ್ಪಿಕೊಂಡು, ದೇವರೇ ನಿನ್ನ ಮಾರ್ಗದಲ್ಲಿ ಸಂಪೂರ್ಣವಾಗಿ ನಿನ್ನ ಚಿತ್ತಕ್ಕೆ ವಿಧೇಯನಾಗಿ ನಾನು ಜೀವಿಸ್ತೀನಿ ಎಂಬುದಾಗಿ ಮಾತು ಕೊಟ್ಟು ಸಭೆಯನ್ನು ಮುಂದುವರಿಸಿಕೊಂಡು ಹೋದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪೇತ್ರನು ಹೇಳ್ತಾ ಇದ್ದಾನೆ, ನಾವು ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥವರು ಆಗಬೇಕು. ವಿಧೇಯತೆ ಬಹಳ ಮುಖ್ಯ. ದೇವರ ಒಂದು ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಹೆಚ್ಚಿಸಿಕೊಂಡ್ರೆ, ನಮ್ಮನ್ನು ನಾವು ಹೆಚ್ಚಿನವರಾಗಿ ಹೇಳಿಕೊಂಡ್ರೆ, ಮಾಡಿಕೊಂಡ್ರೆ, ದೇವ್ರ ವಾಕ್ಯ ಹೇಳುತ್ತೆ ಏನಂತೇಳಿ, ಯಾರು ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೋ ಅವರು ಹೆಚ್ಚಿಸಲ್ಪಡ್ತಾರೆ, ಯಾರು ತಮ್ಮನ್ನು ತಾವು ಹೆಚ್ಚಿಸಿಕೊಳ್ತಾರೋ ಅವ್ರು ಏನಾಗ್ತಾರೆ, ತಗ್ಗಿಸಲ್ಪಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಯಾರು ಹೆಚ್ಚಿಸಿಕೊಳ್ತಾರೋ ಈ ಲೋಕದಲ್ಲಿ ಅವ್ರು ಏನಾಗ್ತಾರೆ, ಈ ಲೋಕದಲ್ಲಿ ತಗ್ಗಿಸಲ್ಪಡ್ತಾರೆ ಪ್ರೇರೆ. ಈ ಲೋಕದಲ್ಲಿ ದೇವರಿಗೆ ಒಳಗಾಗಿ ಯಾರು ತಮ್ಮನ್ನು ತಾವು ತಗ್ಗಿಸಿಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇರ್ತಾರೋ, ದೇವರು ಅವರನ್ನು ತಕ್ಕ ಕಾಲದಲ್ಲಿ ಏನು ಮಾಡ್ತಾನಂತೆ, ಮೇಲಕ್ಕೆ ತರುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸಾಯಂಕಾಲದ ವೇಳೆಯಲ್ಲಿ ಒಂದು ವೇಳೆ ನೀನು ದೇವರ ಹತ್ರ ಇದ್ದೀಯಾ, ಆದರೆ ದೇವರಿಗೆ ತಗ್ಗಿಸಿಕೊಳ್ಳಲಾರದಂಥ ಸ್ವಭಾವ ಒಂದು ವೇಳೆ ನಿನ್ನಲ್ಲಿ ಇದ್ದರೆ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರಿಗೆ ಯಾವಾಗ ಜನರು ತಗ್ಗಿಸಿಕೊಳ್ಳಲ್ಲ ಅಂದರೆ, ಪಾಪ ಅವರನ್ನು ಆಳುವಾಗ, ಅಹಂಕಾರ ಅವರಲ್ಲಿ ಇರುವಾಗ, ಯಾರ ಮೇಲೆ ಆದರೂ ದ್ವೇಷ ಉಳ್ಳವರಾಗಿ ಇರುವಾಗ, ಪ್ರಾರ್ಥನೆಯಲ್ಲಿ ಆನಂದ ಪಡಲಾರದೆ ಇರುವಾಗ ಬಾಯಿ ಮೂಲಕವಾಗಿ ಪ್ರಾರ್ಥಿಸಬಹುದು ನಾವು, ಆದರೆ ಹೃದಯದಲ್ಲಿ ಆನಂದ ಇರಲಾರದೆ ಇದ್ದರೆ, ಹಲ್ಲೆಲೂಯಾ, ಬರೀ ಬಾಯಿ ಮೂಲಕವಾಗಿ ಸ್ತುತಿಸಬಹುದು ನಾವು, ಅಂತರಾಳದಲ್ಲಿ ನಮಗೆ ದೇವರಿಗೆ ಒಳಗಾಗಿ ನಾವು ಇರಲಾರದೆ ಇದ್ದರೆ ಪ್ರಯೋಜನ ಇಲ್ಲ. ಡಾಂಬಿಕ ಭಕ್ತಿ ಅದು ಆಗುತ್ತೆ. ಎಲ್ಲರೂ ನೋಡ್ತಾರೆ ಅಂತೇಳಿ ಮಾಡುವಂಥ ಭಕ್ತಿ ಅಲ್ಲ ಇದು. ಹಲ್ಲೆಲೂಯಾ, ದೇವರು ನಮ್ಮನ್ನು ನೋಡ್ತಾನೆ, ದೇವರು ನಮ್ಮನ್ನು ಕರೆದಿದ್ದಾನೆ. ಆತನು ಸರ್ವಶಕ್ತನಾಗಿರುವಂಥ ದೇವರಾಗಿದ್ದಾನೆ. ನಾವು ಇಡುವಂಥ ಪ್ರತಿಯೊಂದು ಹೆಜ್ಜೆಯೂ ಕೂಡ ಆತನಿಗೆ ಗೊತ್ತು ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ನಿನ್ನನ್ನು ನೀನು ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ, ದೇವರ ಹಸ್ತದ ಕೆಳಗಡೆ ನಿನ್ನನ್ನು ನೀನು ತಗ್ಗಿಸಿಕೊಂಡ್ರೆ ದೇವರು ನಿನ್ನ ಜೀವಿತದಲ್ಲಿ ಮೇಲನ್ನು ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕರು ತಮ್ಮ ಗುರುಗಳಿಗೆ ಏನು ಮಾಡ್ತಾರೆ, ತಗ್ಗಿ ಒಳಗಾಗಿ ಜೀವಿಸ್ತಾ ಇರ್ತಾರೆ. ಇನ್ನು ಕೆಲವರು ತಮ್ಮ ಟೀಚರ್ಸ್ಗಳು, ಸ್ಟೂಡೆಂಟ್ಸ್ಗಳಿಗಾದರೆ ಏನಾಗಿರ್ತಾರೆ, ಟೀಚರ್ಸ್ಗಳಿಗೆ ಒಳಗಾಗಿ ಜೀವಿಸ್ತಾ ಇರ್ತಾರೆ ಪ್ರಿಯರೇ. ಒಂದು ಮಾತು ಇದೆ, ನಾನು ನುಡಿದೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಯ್ಯ ಮುಕ್ತಿ ಅಂತೇಳಿ. ಹಲ್ಲೆಲೂಯಾ, ನಮ್ಮ ಗುರು ಯಾರಾಗಿದ್ದಾರೆ, ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ. ದೇವರ ಹತ್ರ ಯಾರು ತಗ್ಗಿಸಿಕೊಳ್ಳಲ್ಲ, ಮೊದಲನೇದಾಗಿ ಯಾರು ತಗ್ಗಿಸಿಕೊಳ್ಳಲ್ಲ, ಯಾರನ್ನ ಪಾಪ ಆಳ್ತಾ ಇದೆಯೋ. ಪಾಪ ಅಂದ್ರೆ ಏನ್ರಿ, ದೇವರಿಗೂ ಮತ್ತು ನಿನಗೆ ಅಡ್ಡ ಇರ್ತಕ್ಕಂಥ ಒಂದು ಸೈತಾನನ ಕಾರ್ಯ. ಯಾವುದು ಪಾಪ. ಆ ಪಾಪ ಯಾವುದಾಗಿರ್ಬೋದು ಆ ಪಾಪ, ದೇವರನ್ನು ಬಿಟ್ಟು ದೇವರಲ್ಲದವುಗಳ ಕಡೆಗೆ ಹೋಗುವಂಥದ್ದಾಗಿರ್ಬೋದು, ದೇವರನ್ನು ಬಿಟ್ಟು ದೇವರಲ್ಲದ ಮನುಷ್ಯರು ಮಾಡುವಂಥ ಆಚಾರಗಳನ್ನು ನೀನು ಮಾಡುವಂಥದ್ದಾಗಿರ್ಬೋದು, ಮಾಟ ಮಂತ್ರ ತಂತ್ರ ಶಕ್ತಿಗಳ ಕಡೆಗೆ ನೀನು ಹೋಗುವಂಥದ್ದಾಗಿರಬಹುದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇನ್ನೂ ಅನೇಕ ವಿಚಾರಗಳು, ಸತ್ಯವನ್ನು ಬಿಟ್ಟು ಸತ್ಯಕ್ಕೆ ವಿರೋಧವಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳು ಏನಾಗಿದ್ದಾವೆ, ಪಾಪವಾಗಿದ್ದಾವೆ. ದೇಹವನ್ನು ಮಲಿನ ಮಾಡಿಕೊಳ್ಳುವಂಥ ಕಾರ್ಯಗಳು ಏನಾಗಿದ್ದಾವೆ, ಪಾಪವಾಗಿದೆ ಪ್ರಿಯರೇ. ಸುಳ್ಳನ್ನು ಹೇಳುವಂಥದ್ದು ಪಾಪ, ನೀತಿಗೆಟ್ಟು ನಡೆಯುವಂಥದ್ದು ಪಾಪ, ಪ್ರೀತಿ ಇಲ್ಲದೆ ಜೀವಿಸುವಂಥದ್ದು ಪಾಪ. ಅಂತಹ ಪಾಪಗಳು ನಮ್ಮಲ್ಲಿ ಇರಬಾರ್ದು. ನಮ್ಮಲ್ಲಿ ಯಾವಾಗ ಅಂಥವುಗಳಿದ್ದರೆ ನಾವು ದೇವರ ಹತ್ರ ತಗ್ಗಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಟನೆಯ ಭಕ್ತಿ, ಡಾಂಬಿಕ ಭಕ್ತಿ ಎನ್ನುವಂಥದ್ದು ಏನಾಗ್ಬಿಡುತ್ತೆ, ಹೆಚ್ಚಾಗಿಬಿಡುತ್ತೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಇವತ್ತಿನ ಸಮಯದಲ್ಲಿ ಈ ಕಾರ್ಯಗಳು ನಿಮ್ಮಲ್ಲಿ ಇದ್ದರೆ, ಪಾಪ ಎನ್ನುವಂಥದ್ದು ಇದ್ದರೆ ಏನಾಗುತ್ತದು, ನಿಮ್ಮನ್ನೇನು ಮಾಡುತ್ತದು, ದೇವರ ಹತ್ರ ತಗ್ಗಿಸಿಕೊಳ್ಳೋದಕ್ಕೆ ಬಿಡೋದಿಲ್ಲ. ಅದು ನಿಮ್ಮನ್ನು ಹೆಚ್ಚು ಮಾಡುತ್ತೆ. ದೇವರು ಇದ್ದಾನೆ, ದೇವ್ರ ಪಕ್ಷವಾಗಿ ದೇವರಿದ್ದಾನೆ. ನಾವು ಮಾಡುವಂಥದ್ದು ನಾವು ಮಾಡಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕರು ಇದೇ ರೀತಿಯಾಗಿ ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಪ್ರಿಯರೇ. ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ಹೆಸರು ಸೌಲ ರಾಜ ಎಂಬುದಾಗಿ. ಹೆಸರೇನ್ರಿ ಆತಂದು, ಸೌಲ ರಾಜ. ಈತನು ಅರ್ಹತೆ ಇಲ್ಲದಂಥ ವ್ಯಕ್ತಿ, ತನ್ನ ಕತ್ತೆಗಳನ್ನು ನೋಡಿಕೊಂಡು ಹೋಗಲಾರದಂಥ ವ್ಯಕ್ತಿ. ಆತನಿಗೆ ಕತ್ತೆಗಳಿದ್ದಾವೆ, ಆ ಕತ್ತೆಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಕಾಯುವಂಥದ್ದು ಗೊತ್ತಿಲ್ಲ, ಅದರ ಬಗ್ಗೆ ನಿರ್ವಹಣೆ ಮಾಡುವಂಥ ಸ್ಥಿತಿನೂ ಗೊತ್ತಿಲ್ಲ. ಅಂತಹ ವ್ಯಕ್ತಿಯನ್ನು ದೇವರು ಏನು ಮಾಡಿದರು,
ರಾಜನನ್ನಾಗಿ ಅಭಿಷೇಕ ಮಾಡಿದರು ಪ್ರಿಯರೇ. ಹಲ್ಲೆಲೂಯಾ. ರಾಜನನ್ನಾಗಿ ಅಭಿಷೇಕ ಮಾಡಿದ ಮೇಲೆ ಆತನು ದೇವರಿಗೆ ಕೊಡುವಂಥದ್ದನ್ನು, ದೈವ ಸೇವಕರಿಗೆ ಕೊಡುವಂಥದ್ದನ್ನು, ಗೌರವವನ್ನು ಏನು ಮಾಡಿದ ಪ್ರಿಯರೇ? ತಾನು ತೆಗೆದುಕೊಂಡ. ದೇವರು ನಿನ್ನ ಜೀವಿತದಲ್ಲಿ ಯಾವ ಯಾವ ಕಾರ್ಯಗಳನ್ನು ನೀನು ಮಾಡಬೇಕಂತೇಳಿ ಇಟ್ಟಿರ್ತಾನೋ ಆ ಕಾರ್ಯಗಳನ್ನು ನೀನೇ ಮಾಡುವವನಾಗಿರಬೇಕು. ದುಡಿಯುವ ವಾಯಿದೆ. ನನ್ನ ಕೆಲಸ ನೀವು ಮಾಡೋಕ್ಕೆ ಆಗೋದಿಲ್ಲ, ನಿಮ್ಮ ಕೆಲಸವನ್ನು ನಾನು ಮಾಡೋಕ್ಕೆ ಆಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಆಗಬಹುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವೊಂದು ಸಂದರ್ಭದಲ್ಲಿ ಆಗುತ್ತೆ, ನಿಮ್ಮ ಕೆಲಸ ನಾನು ಮಾಡ್ಬೋದು, ಆದರೆ ನನ್ನ ಕೆಲಸವನ್ನು, ನನ್ನ ಭಾರವನ್ನು ನೀವು ಹೊತ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಪ್ರೀತಿ ಬಹು ಪಾಪಗಳನ್ನು ಏನು ಮಾಡುತ್ತಂತೆ? ಮುಚ್ಚುತ್ತದೆ, ದೋಷಗಳನ್ನು ಮುಚ್ಚುತ್ತದೆ. ಆ ಪ್ರೀತಿ ಯಾರ್ದ್ರಿ? ಏಸಪ್ಪಂದು. ಹಲ್ಲೆಲೂಯಾ. ಆ ಪ್ರೀತಿ ಉಳ್ಳವರಾಗಿ ನಾವಿರುವಾಗ, ದೇವರಿಗೆ ಪರಿಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಾಗ, ನಮ್ಮ ಕುಟುಂಬವನ್ನು ಒಪ್ಪಿಸಿಕೊಟ್ಟಾಗ, ನಮ್ಮ ಮಕ್ಕಳನ್ನು ದೇವರ ಮಾರ್ಗದಲ್ಲಿ ನಾವು ನಡೆಸಿದಾಗ ಆ ಪಾಪ ಎನ್ನುವಂಥದ್ದು ನಮ್ಮಿಂದ ಏನಾಗುತ್ತೆ? ದೂರವಾಗುತ್ತೆ. ಬರ್ತಾ ಇರುತ್ತೆ, ಆದರೆ ಅದೇನಾಗಲ್ಲ, ನಮ್ಮಲ್ಲಿ ನಿಲ್ಲೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಈಗ ಒಂದು ಕೆಲವು ವರ್ಷಗಳ ಹಿಂದೆ ಏನಿದ್ದಿಲ್ಲ ರೀ, ಕಸ ಬಂದರೆ ಸೈಡಿಗೆ ಕಸ ಬೆಳೀತಾ ಇರುತ್ತಲ್ಲ, ವ್ಯವಸಾಯ ಮಾಡುವಂಥವ್ರಿಗೆ ನಿಮ್ಗೆ ಗೊತ್ತಿರುತ್ತಲ್ಲ. ಹಲ್ಲೆಲೂಯಾ. ಕಸ ಬಂದರೆ ನೀವೇನು ಮಾಡ್ತಿದ್ರಿ? ಕಸ ಕಿತ್ತಿದ್ರಿ. ಒಡ್ಡಿಗೆ ಏನಂತೀರಲ್ಲ, ಕಸ ಏನು ಮಾಡ್ತಾಯಿದ್ರಿ? ಕಿತ್ತುತ್ತಾ ಇದ್ರಿ, ತೆಗಿತಾ ಇದ್ರಿ. ಈಗೇನಾಗಿದೆ? ಟೆಕ್ನಾಲಜಿ ಚೇಂಜ್ ಆಗಿದೆ. ಈಗೇನು ಮಾಡಿದ್ದಾರೆ? ಆಲೌಟ ಯಾವ್ದು ಅಂತಾರಲ್ಲ, ಕಸದ ಎಣ್ಣೆ, ಸುಡ ಎಣ್ಣೆ. ಏನು ರೀ ಅದು? ಅದಕ್ಕೆ ಹೆಸರಿದೆ. ಆ ಹೆಸರಿಲ್ಲ, ಬರೀ ಕಸದ ಎಣ್ಣೆ ಅಲ್ಲ. ಹಾಂ, ಟಾರ್ಗೆಟ್ ಸೂಪರ್. ಇನ್ನೊಂದು ಯಾವುದು ಆಲೌಟ ಯಾವುದು ಅಂತೇಳಿ ಅಂದ್ರೆ ಅಲ್ಲೆಲ್ಲ ಬಾಪರದಾಗ. ಹಲ್ಲೆಲೂಯಾ. ಅದು ಏನು ಹೊಡೆದ್ಬಿಟ್ರೆ ಆಯ್ತು, ಅದು ಮತ್ತೆ ಬರೋದೇ ಇಲ್ಲ. ಹಲ್ಲೆಲೂಯಾ. ಅದು ಬಂದರೂ ಕೂಡ ನಿಮ್ಮ ಹತ್ರ ಏನಾಗಲ್ಲ, ಪಾಪ ಅನ್ನುವಂಥದ್ದು ನಿಲ್ಲೋದಿಲ್ಲ. ದೇವರ ವಾಕ್ಯ, ದೇವರ ಶಕ್ತಿ ನಿಮ್ಮಲ್ಲಿ ಇರುತ್ತೆ ಪ್ರಿಯ. ಅದರ ವಾಕ್ಯ ಹೇಳ್ತಾ ಇದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಾವೇನು ಮಾಡ್ಬೇಕ್ರಿ? ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ತಗ್ಗಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾರು ದೇವರ ಹತ್ರ ತಗ್ಗಿಸಿಕೊಳ್ತಾರೋ, ಯಾರು ದೇವರಿಗೆ ವಿಧೇಯರಾಗಿ ನಡೆದುಕೊಳ್ತಾ ಇರ್ತಾರೋ, ಯಾರು ದೇವರನ್ನು ದೃಷ್ಟಿ ಇಟ್ಟು ಜೀವಿಸ್ತಾ ಇರ್ತಾರೋ, ಅವರಿಗೆ ಕಷ್ಟಗಳು ಬಂದರೂ ಕೂಡ ಆ ಕಷ್ಟಗಳ ಆದ ಮೇಲೆ ದೇವರು ಜೀವವೆಂಬ ಜಯಮಾಲೆಯನ್ನು ಅವರಿಗೋಸ್ಕರವಾಗಿ ಸಿದ್ಧ ಮಾಡಿರ್ತಾನೆ. ಮುಂದೆ ಒಳ್ಳೆಯ ಆಶೀರ್ವಾದ ಇರುವುದಕ್ಕಾಗಿ ಆ ಕಷ್ಟ ಬಂದಿರುತ್ತೆ ಹೊರತಾಗಿ ಮತ್ತೆ ಬೇರೆ ಯಾವ ಒಂದು ಕಾರಣಕ್ಕಾಗಿ ಅಲ್ವೇ ಅಲ್ಲ ಪ್ರಿಯರೇ. ಹಲ್ಲೆಲೂಯಾ. ಲೋಕಸ್ಥರಲ್ಲ ನಾವು, ಲೋಕದಿಂದ ಬೇರ್ಪಟ್ಟಂಥವರು. ಹಲ್ಲೆಲೂಯಾ. ನಾವು ಸಭೆ, ನಾವೇನಾಗಿದ್ದೇವೆ? ಸಭೆ, ಚರ್ಚ್. ಹಲ್ಲೆಲೂಯಾ. ಲೋಕದಿಂದ ಬೇರ್ಪಟ್ಟಂಥವ್ರು ನಾವು. ಲೋಕದವರು ಮಾಡುವ ಹಾಗೆ ಕಾರ್ಯಗಳನ್ನು ಮಾಡುವಂಥವರಲ್ಲ, ಲೋಕದವರ ಹಾಗೆ ಸಂಪ್ರದಾಯ ಪದ್ಧತಿಗಳನ್ನು ಆಚರಣೆ ಮಾಡುವಂಥವರು ಅಲ್ಲ. ದೇವರು ಯಾವುದನ್ನು ಹೇಳ್ತಾನೋ ಅದನ್ನೇ ಮಾಡುವಂಥವರು ಆಗಿರ್ಬೇಕು ಪ್ರೇಯರ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸೌಲ ರಾಜ ಏನು ಮಾಡ್ತಾ ಇದ್ದಾನಂದರೆ, ತನ್ನನ್ನು ತಾನು ತಗ್ಗಿಸಿಕೊಳ್ಳಲಾರದ ಹಾಗೆ ದೇವರಿಗೆ ವಿರೋಧವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಪ್ರೇಯರ್. ಯಾವ ಕಾರ್ಯವನ್ನು ಮಾಡ್ತಾ ಇದ್ದಾನಂದರೆ, ಆ ಸೌಲ ರಾಜ ಯಾರ ಹತ್ರಕ್ಕೆ ಹೋಗ್ತಾ ಇದ್ದಾನೆ? ಮಾಟ ಮಂತ್ರದ ಒಬ್ಬ ಹೆಣ್ಣು ಮಗಳ ಹತ್ರ ಆತನೇನು ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕಣಿ ಹೇಳುವಂಥ ಹೆಣ್ಣು ಮಗಳು ಆಕೆ ಏನು ಮಾಡ್ತಾಳೆ? ಕಣಿ ಹೇಳ್ತಾಳಂತೆ. ಕಣಿ ಅಂದ್ರೆ ಏನು ರೀ? ಮುಂದೆ ಆಗುವಂಥದ್ದನ್ನು ಹೀಗೆ ಹೇಳುವಂಥದ್ದು. ಮುಂದೆ ಆಗುವಂಥದ್ದು ಆಕೆ ಹೀಗೆ ಹೇಳಂಗಿದ್ರೆ ಆಕೆ ದೇವ್ರು ಆಗ್ತಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಕೆ ಜೀವಿತ ಕಲ್ಲಿರ್ತಾ ಇತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸೌಲ ರಾಜ ಯಾವಾಗ ಸಮುವೇಲನು ತೀರಿ ಹೋದ ನಂತರ, ಸಮುವೇಲನ್ನ ನನಗೆ ಬೇಕು, ಸಮುವೇಲನು ಸತ್ತು ಹೋದ ಸಮುವೇಲನ್ನು ಪುನಃ ನಾನು ಏನು ಮಾಡಬೇಕು? ಬರಗೊಡಿಸಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾನೆ ಈ ಸೌಲ ರಾಜ? ಆ ಕಣಿ ಹೇಳುವಂಥ ಸ್ತ್ರೀಯ ಬಳಿಗೆ ಏನು ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಅಂಶ ತಿಳ್ಕೊಳ್ರಿ, ಇವತ್ತು ಯಾವುದು ವಿಗ್ರಹಾರಾಧನೆ ಶಕ್ತಿ ಇದೆಯೋ, ಇವತ್ತು ಯಾವುದು ಮಾಟ ಮಂತ್ರ ತಂತ್ರ ಶಕ್ತಿ ಇದೆಯೋ, ಇವತ್ತು ಯಾವುದು ಲೋಕದಲ್ಲಿ ಕಣ್ಣಿ ಹೇಳುವಂಥದ್ದಾಗಲಿ, ಮುಂದೆ ಆಗುವಂಥ ಭವಿಷ್ಯತ್ತದನ್ನು ಹೇಳುವಂಥದ್ದಾಗಲಿ ಇದೆಯೋ, ಅದೆಲ್ಲವೂ ಕೂಡ ಯಾರಿಂದ ನಿಯಂತ್ರಣವಾಗ್ತಾ ಇದೆ? ಅದು ಸೈತಾನನಿಂದ ನಿಯಂತ್ರಣವಾಗ್ತಾ ಇದೆ, ವಿಗ್ರಹಾರಾಧನೆ. ಹಲ್ಲೆಲೂಯಾ. ಅದಕ್ಕೆ ಮೂಲ ಯಾರಾಗಿದ್ದಾರೆ? ಸೈತಾನನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕಣಿ ಹೇಳುವಂಥ ಆಕೆಯ ಬಳಿಗೆ ಈ ಸೌಲ ರಾಜ ಹೋಗ್ತಾ ಇದ್ದಾನೆ. ಯಾಕೆ ಸೌಲ ರಾಜ ಹೋಗ್ತಾ ಇದ್ದಾನೆ? ಸಮುವೇಲನು ಹೇಳಿದ ಮಾತನ್ನು ಕೇಳಲಿಲ್ಲ, ಗುರು ಹೇಳಿದ ಮಾತನ್ನು ಕೇಳಲಿಲ್ಲ. ಯಾಕೆ ಈತನು ಗುರು ಆಗಿದ್ದಾನೆ? ದೇವರು ಈತನಲ್ಲಿ ಯಾವುದನ್ನು ಇಡ್ತಾನೋ ಬಾಯಲ್ಲಿ, ಆ ದೇವರ ಒಂದು ವಿಷಯವನ್ನು ಯಾರಿಗೆ ಹೇಳ್ತಾ ಇದ್ದ?
ಸಮುವೇಲ ಗುರು ಪ್ರವಾದಿ ಯಾರಿಗೆ ಹೇಳ್ತಾ ಇದ್ನ ರೀ? ಸೌಲನಿಗೆ ಹೇಳ್ತಾ ಇದ್ದ. ಯಾವಾಗ ಸಮುವೇಲನು ಹೇಳಿದಂಥ ಮಾತು ಸೌಲನು ಕೇಳ್ತಾ ಇದ್ನೋ ಅವಾಗ ಯುದ್ಧದಲ್ಲಿ ಏನಾಗ್ತಾ ಇತ್ತು? ಜಯ ಆಗ್ತಾ ಇತ್ತು. ಒಂದು ಮಾತಿದೆ, ಒಳ್ಳೆ ಮಾತು. ಮೊದಲನೇ ಸಮುವೇಲನ ಗ್ರಂಥ, ಫಸ್ಟ್ ಸ್ಯಾಮ್ಯುಯಲ್ ತೆಗ್ದಿದ್ದೀರಾ? 3ನೇ ಅಧ್ಯಾಯ ಅನ್ಸುತ್ತೆ ನೋಡ್ರಿ. ಮೂರು 19 ಹೋದ್ರೆ ಒಂದು ಸರಿ 19 ನೋಡಿ. ಸಮುವೇಲನು ದೊಡ್ಡವನಾಗುತ್ತಾ ಬಂದನಷ್ಟೇ ಯೆಹೋವನು ಅವನೊಡನೆ ಇದ್ದದರಿಂದ ಅವನ ಪ್ರವಾದನೆಗಳಲ್ಲಿ ಒಂದೂ ಬಿದ್ದು ಹೋಗಲಿಲ್ಲ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ಸಮುವೇಲನು ಹೇಳಿದಂಥ ಮಾತು ಒಂದು ಕೂಡ ಏನಾಗಲಿಲ್ಲಂತೆ, ನಿಷ್ಫಲ ಆಗಲಿಲ್ಲ. ಯಾಕಂದ್ರೆ ಸತ್ಯವೇದ ಹೇಳ್ತಾ ಇದೆ, ಸಮುವೇಲನ ಸಂಗಡ ಯಾರಿದ್ರು? ದೇವರಿದ್ರು. ಯಾರಿದ್ರಿ? ದೇವರಿದ್ರು. ಈ ಸಮುವೇಲನು ಬಾಲಕನಾಗುತ್ತಾ ಬೆಳೆಯುತ್ತಾ ದೊಡ್ಡವನಾಗುತ್ತಾ ಬಂದಂಥ ಒಂದು ಸಮಯದಲ್ಲಿ ಆತನು ದೇವರಿಗೆ ವಿಧೇಯನಾಗಿ ನಡೆದುಕೊಳ್ಳುತ್ತಾ ಬಂದ ಪ್ರಿಯರೇ. ಹಲ್ಲೆಲೂಯಾ. ಅದೇ ಒಂದು ಮಠದಲ್ಲಿ, ಅದೇ ಒಂದು ದೇವರ ಸನ್ನಿಧಾನದಲ್ಲಿ ಇನ್ನೂ ಇಬ್ಬರು ಕೂಡ ಬೆಳೀತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏಲಿಯ ಮಕ್ಕಳು, ಮೊದಲನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವನು ಪ್ರತಿ ವರ್ಷವೂ ಸೈನ್ಯಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ ಶಿಲೋವಿಗೆ ಹೋಗುತ್ತಿದ್ದನು. ಅಲ್ಲಿ ಏಲಿಯ ಮಕ್ಕಳಾದ ಓಫ್ನಿ, ಫಿನೆಹಾಸ್ ಎಂಬುವರು ಯೆಹೋವನ ಯಾಜಕರಾಗಿದ್ದರು ಅಂತೇಳಿ. ಹಲ್ಲೆಲೂಯಾ. ಯಾರ್ಯಾರಿದ್ದಾರೆ ಅಲ್ಲಿ? ಯೆಹೋವನ ಯಾಜಕರಾಗಿ ಯಾರಿದ್ದಾರೆ? ಓಫ್ನಿ ಮತ್ತು ಫಿನೆಹಾಸ್ ಇದ್ದಾರೆ. ಅದೇ ರೀತಿಯಾಗಿ ಬಾಲಕನಾದ ಸಮುವೇಲನು ಕೂಡ ದೇವರ ಮಾರ್ಗದಲ್ಲಿ ಬೆಳೀತಾ ಇದ್ದಾನೆ. ಬಾಲಕನಾದ ಸಮುವೇಲನ ಸಂಗಡ ಯಾರಿದ್ದಾರೆ ಪ್ರಿಯರೇ? ದೇವರಿದ್ದಾರೆ. ಹಲ್ಲೆಲೂಯಾ. ಓಫ್ನಿ, ಫಿನೆಹಾಸ್ ಹೆಂಗೆ ಮಾಡ್ತಾ ಇದ್ದಾರೆ ಇವರು? ಡಾಂಬಿಕ ಭಕ್ತಿ. ಆಯ್ತು, ಇಷ್ಟಿಷ್ಟು ಕೊಡ್ಬೇಕು, ನೀವು ಇಷ್ಟಿಷ್ಟು ಮಾಡಬೇಕು ಅಂತೇಳಿ ಹೇಳೋದು. ಅಲ್ಲಿ ಬಂದಿರತಕ್ಕಂಥ ಸ್ತ್ರೀಯರ ಸಂಗಡ ಕೆಟ್ಟದಾದಂಥ ಕಾರ್ಯಗಳನ್ನು ಎಲ್ಲಿ ಮಾಡ್ತಾ ಇದ್ರು? ದೇವರ ಆಲಯದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಈ ಓಫ್ನಿ ಫಿನೆಹಾಸರು ದೇವರ ಮುಂದೆ ತಮ್ಮನ್ನು ತಾವು ತಗ್ಗಿಸಿಕೊಳ್ಳಲಿಲ್ಲ. ಸೌಲ ರಾಜನು ದೇವರ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಳ್ಳಲಿಲ್ಲ. ಆದರೆ ಸಮುವೇಲನು ದೇವರ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಂಡ. ಹನ್ನಳು ಸಮುವೇಲನನ್ನು ಹೋರಾಡಿ, ಪ್ರಾರ್ಥನೆಯಲ್ಲಿ ಹೋರಾಡಿ ಪಡೆದುಕೊಂಡಿರ್ತಕ್ಕಂಥ ಮಗ ಪ್ರಿಯರೇ. ಯಾರು? ಸಮುವೇಲ. ದೇವರ ಮಾರ್ಗದಲ್ಲಿ ನಡೆದಂಥ ಮಗ. ಅದರ ಸಲುವಾಗಿ ದೇವರು ನಮ್ಮ ಸಂಗಡ ಇರಬೇಕಾದ್ರೆ ನಾವು ಪಾಪಗಳನ್ನು ಬಿಡುವವರಾಗಬೇಕು. ಪಾಪ ಮಾಡೋದ್ರಿಂದ ನಮಗೆ ನಾವೇ ಹಾನಿ ಕೇಡುಗಳನ್ನು ತಂದುಕೊಳ್ತೀವಿ ಹೊರತಾಗಿ ಮತ್ತೆ ಬೇರೆ ಯಾವುದು ಕೂಡ ಇಲ್ಲ. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ತಾರೆ, ಇಲ್ಲ ರೀ ಅವು ಇದಾವ್ರಿ, ಆವತ್ತಿನ ದಿವಸ ಅದು ಮಾಡ್ಬೇಕ್ರಿ, ಇವತ್ತಿನ ದಿವಸ ಇದು ಮಾಡ್ಬೇಕ್ರಿ, ಹಂಗ್ರಿ ಹಿಂಗ್ರಿ ಅಂತೇಳಿ. ಹಲ್ಲೆಲೂಯಾ. ಮಾಡಲಾರ್ದೇ ಇದ್ದಾರೆ ಬೇರೆ ದೇಶದಲ್ಲೆಲ್ಲ ಅವ್ರು ಬದುಕ್ತಾ ಇಲ್ವಾ? ಮಾಡಲಾರ್ದೇ ಇದ್ದಾರೆ ಬೇರೆ ದೇಶದಲ್ಲೆಲ್ಲ ಅವರೆಲ್ಲ ಜೀವಿಸ್ತಾ ಇಲ್ವಾ? ಹಲ್ಲೆಲೂಯಾ. ಪ್ರೈಸ್ ಇವೆಲ್ಲವೂ ಕೂಡ ಏನಾಗಿದೆ? ಬೂಟಾಟಿಕೆ ಆಗಿದೆ, ಮೂಢನಂಬಿಕೆ ಆಗಿದೆ, ಮೌಢ್ಯತೆ ಆಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬೆಕ್ಕ ಅಡ್ಡ ಬಂದ್ರೂ ಒಂದು ಭಯ, ಕಟಿಂಗ್ ಮಾಡೋರು ಅಡ್ಡ ಬಂದ್ರೂ ಅಪ್ಶಕನ ಅಂತೇಳಂತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊನ್ನೆ ನಮ್ಮ ಮನೆ ಹತ್ರ ಸಡನ್ನಾಗಿ ಇಂಜೆಕ್ಷನ್ ಮಾಡಿಸ್ಕೊಳಕ್ಕೆ ಬಂದಿದ್ರು ಅಪ್ಪವ್ರ ಹತ್ರ. ಅಲ್ಲಿ ಏನೋ ಪಕ್ಕದ ಮನೆಯವ್ರದ್ದು ಒಂದು ಪ್ರೋಗ್ರಾಮ್ ನಡೀತಾ ಇರಬೇಕಾದ್ರೆ ಅಯ್ಯಪ್ಪ ನಿಂತ್ಕೊಂಡ. ಯಾಕೆ ಈಗ ಸಡನ್ನಾಗಿ ನಿಂತ್ಕೊಳ್ಬೇಕಾದ್ರೆ ಯಾವುದಾದ್ರೂ ಒಂದು ಕಾರಣ ಇರುತ್ತೆ. ಏನಾದ್ರು ಹಾವು ಬಂತು, ಚೇಳು ಬಂತು, ಏನಾದರೂ ಹೋಯ್ತು, ಏನಾದರೂ ಆಯಿತು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅವರೆಲ್ಲರೂ ಶುಭ ಕಾರ್ಯಕ್ಕಾಗಿ ಹೋಗ್ತಾ ಇದ್ರಂತೆ, ಈತ ಅಡ್ಡ ಹೋಗ್ಬಾರ್ದಂತೆ. ಹಲ್ಲೆಲೂಯಾ. ಈತಗೂ ರಕ್ತ ಇದೆ, ಅವ್ರಿಗೂ ರಕ್ತ ಇದೆ, ಸೇಮ್ ಎಲ್ಲ ಬಾಡಿ ಎಲ್ಲ ಸೇಮೇ. ಎಲ್ಲ ಮನುಷ್ಯರಲ್ಲಿ ಇರುವಂಥದ್ದು ರಕ್ತನೇ. ಹಲ್ಲೆಲೂಯಾ. ಅದು ಕೆಂಪಾದ ರಕ್ತನೇ. ಮತ್ತೆ ದೊಡ್ಡ ಶ್ರೀಮಂತರಾದ್ರೆ, ದೊಡ್ಡ ಕುಲಸ್ಥರಾದ್ರೆ ಏನು ಅವ್ರದ್ದು ರಕ್ತ ಏನಾದರೂ ಬೇರೆ ಬೇರೆ ಕಲರ್ ಇರುತ್ತಾ? ಗೋಲ್ಡ್ ಕಲರ್ ಇರುತ್ತಾ? ಇರಲ್ಲ. ಹಲ್ಲೆಲೂಯಾ. ನೋಡ್ರಿ, ಮನುಷ್ಯರ ಕಲ್ಪನೆಗಳು, ಸಂಪ್ರದಾಯಗಳು ಎಲ್ಲ ಏನಾಗಿದ್ದಾವ್ರಿ ದೇವ್ರ ದೃಷ್ಟಿಯಲ್ಲಿ? ವ್ಯರ್ಥ. ಅವುಗಳಿಂದ ಯಾರಿಗೂ ಏನು ಪ್ರಯೋಜನ ಇಲ್ಲ. ಕೆಲವೊಬ್ಬರು ಹೊಟ್ಟೆ ಪಾಡಿಗಾಗಿ ಅಂಥವುಗಳನ್ನು ತಂದಿದ್ದಾರೆ ಹೊರತಾಗಿ ಬೇರೆ ಒಂದು ಕಾರಣ ಅಲ್ವೇ ಅಲ್ಲ. ಕೆಲವೊಬ್ಬರು ಹೇಳ್ತಾರೆ,
ವಾಸ್ತು ಪ್ರಕಾರನೇ ಮನೆ ಕಟ್ಟಬೇಕು ಅಂತೇಳಿ. ಹಲ್ಲೆಲೂಯಾ. ಮೂಲೆ ಮೂಲೆ ಹೊಡಿಬಾರ್ದು ಅಂತೇಳಿ ಅನೇಕರು ಬಲೆ ನೋಡ್ತಾ ಇರಬೇಕಾದ್ರೆ ಮೂಲೆ ಮೂಲೆ, ಆ ಮೂಲೆಗಿಲ್ಲಿ ಯಾವ ಸಂಬಂಧ ಇಲ್ಲ, ಭೂಮಿನೇ ತಿರುಗ್ತಾ ಇರುತ್ತೆ. ಹಲ್ಲೆಲೂಯಾ. ಹೌದಲ್ರಿ? ಸ್ಟಡಿ ಮಾಡಿದ್ದೀರಾ ನೀವು? ಓದ್ತಾ ಇದ್ದೀರಾ? ಹಾಂ. ಹಲ್ಲೆಲೂಯಾ. ಭೂಮಿನೇ ತಿರುಗ್ತಾ ಇರ್ತೀವಿ ನಾವು, ಆದರೆ ನಮ್ಗೆ ಗೊತ್ತಾಗಲ್ಲ. ದೇವರ ಒಂದು ಸೃಷ್ಟಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಇವೆಲ್ಲ ಕಾರ್ಯಗಳು ಮೂಢನಂಬಿಕೆಗಳು, ಇವೆಲ್ಲವುಗಳನ್ನು ನಾವು ಬಿಟ್ಟು ಬಿಡಬೇಕು. ಮನಸ್ಸಿನಲ್ಲಿ ಇರುವಂಥದ್ದನ್ನು ಬಿಟ್ಟು ಬಿಡಬೇಕು. ಕೆಲವೊಬ್ರು ಅಂತಿರ್ತಾರೆ, ಇಲ್ಲರಿ ಏಸಪ್ಪಗೆ ಬಂದಾಗಲಿದ್ದು ಕಷ್ಟ ಜಾಸ್ತಿ ಆಯ್ತು. ಮೊದಲು ಎಲ್ಲ ಕಡೆಗೆ ಇರ್ತಾರಲ್ಲ, ಅವಾಗ ಇನ್ನೂ ಜಾಸ್ತಿ ಇರುತ್ತೆ, ಹೆಚ್ಚಿರುತ್ತೆ, ಅದನ್ನು ತಿಳ್ಕೊಳ್ಳಲ್ಲ ಅವರು. ಹಲ್ಲೆಲೂಯಾ. ಅವರಿಗೆ ದಾರದಲ್ಲೇ ಇರುತ್ತೆ, ದಾರದ ಮೇಲೆ ನಂಬಿಕೆ ಇರುತ್ತೆ. ಅಲ್ಲಿ ಕಾಯಿ ಕಟ್ಟಿದ್ರೆ ಅದ್ರ ಮೇಲೆ ನಂಬಿಕೆ ಇರುತ್ತೆ, ನಿಂಬೆಕಾಯಿ ಕಟ್ಟಿದ್ರೆ ಅದ್ರ ಮೇಲೆ, ಮೆಣಸಿನಕಾಯಿ ಮೇಲೆ ನಂಬಿಕೆ. ಹಲ್ಲೆಲೂಯಾ. ನಾವೆಲ್ಲ ತಿಂತೀವಿ, ನಮಗೇನಾಗಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಮೊನ್ನೆ ಪುಂಡೆ ಪಲ್ಯ ಮಾಡಿದ್ರು, ಅದ್ರ ಜೊತೆಗೆ ಅದೇನು ಮೆಣಸಿನ್ಕಾಯಿ, ಯಾವ ಮೆಣಸಿನ್ಕಾಯಿ ಅದು? ಹಂಚಿನ ಮೇಲೆ ಹುರಿದು ಮೆಣಸಿನ್ಕಾಯಿ, ಕರಿದು ಮೆಣಸಿನ್ಕಾಯಿ. ಅದನ್ನೇ ಏನು ಮಾಡ್ತಾರೆ, ಗಾಡಿ ಕಟ್ಟಿರ್ತಾರೆ. ಕೆಲವರು ಹೊಸ ಗಾಡಿ ತಂದಾಗ ಆಯ್ತು, ನಿಂಬೆಕಾಯಿ ಅದು ಒಂದು ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ದೇವರ ಬಳಿಯಲ್ಲಿ ನೀನು ಇರಬೇಕು. ದೇವರ ಬಳಿಯಲ್ಲಿ, ದೇವರ ಸಂಗಡ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಿನ್ನನ್ನು ನೀನು ತಗ್ಗಿಸಿಕೊಳ್ಳಾರದೇ ಇದ್ದರೆ ನೀನು ಉನ್ನತವಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ನೀವು ಅನ್ಬೋದು, ದೊಡ್ಡವರೆಲ್ಲ ಬೆಳೆದಿದ್ದಾರಲ್ರಿ, ಅವ್ರಿಗೆಲ್ಲ ಹಣ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಐಶ್ವರ್ಯ ಇದೆ, ಎಲ್ಲ ಇದೆ, ಆದರೆ ಅವರಿಗೆ ಜ್ಞಾನ ಇಲ್ಲ. ಹಲ್ಲೆಲೂಯಾ. ಓದಿದರೆ ಬುದ್ಧಿ ಬರ್ಬೋದು, ಓದಿದರೆ ವಿವೇಕ ಬರ್ಬೋದು ಒಂದು ವೇಳೆ, ಆದರೆ ಜ್ಞಾನ ಓದೋದ್ರಿಂದ ಬರೋದಿಲ್ಲ, ದೇವರನ್ನು ತಿಳ್ಕೊಳ್ಳೋದ್ರಿಂದ ಜ್ಞಾನ ಬರುತ್ತೆ. ಅದರ ಸಲುವಾಗಿ ದೇವರನ್ನು ತಿಳಿದುಕೊಳ್ಳೋದೇ ದೊಡ್ಡದಾಗಿರ್ತಕ್ಕಂಥ ಜ್ಞಾನ ಪ್ರಿಯರೇ. ಹಲ್ಲೆಲೂಯಾ. ನಾವು ಯಾವುದೋ PhD ಮಾಡೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವೆಲ್ಲರೂ ಕೂಡ ಏನಾಗಿದ್ದೀರಿ? ದೇವರನ್ನು ತಿಳಿದುಕೊಂಡಿರ್ತಕ್ಕಂಥ ಜ್ಞಾನಿಗಳು ನೀವು. ಹಲ್ಲೆಲೂಯಾ. ಜ್ಞಾನಿಗಳು ಯೇಸಪ್ಪನ್ನ ಹುಡುಕಿಕೊಂಡು ಏನು ಮಾಡಿದ್ರಿ? ಆ ಸ್ಥಳಕ್ಕೆ ಬಂದರು. ಎಲ್ಲಿಗೆ ಬಂದರು? ಬೆತ್ಲೆಹೇಮಿಗೆ ಬಂದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದೇ ಒಂದು ಬೆತ್ಲೆಹೇಮಿಗೆ ಬಂದಂಥ ಸಮಯದಲ್ಲಿ ಅವರ ಜ್ಞಾನವನ್ನೆಲ್ಲ ತಮ್ಮನ್ನು ತಾವು ತಗ್ಗಿಸಿಕೊಂಡು ದೇವರಿಗೆ ಏನು ಮಾಡಿದರು? ಅವರು ಆರಾಧನೆ ಮಾಡಿದರು. ಹಲ್ಲೆಲೂಯಾ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ, ಯೆಹೋವನ ಭಯವೇ ಪಾಪದ ದ್ವೇಷವನ್ನು ಹುಟ್ಟಿಸುತ್ತದೆ ಎಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರಲ್ಲಿ, ನಾವು ನೋಡ್ತಾ ಇದ್ದೇವೆ, ಓಫ್ನಿ ಮತ್ತು ಫಿನೆಹಾಸ್ ದೇವರ ಸನ್ನಿಧಾನದಲ್ಲಿದ್ದಾರೆ. ಒಬ್ಬ ಯಾಜಕನ ಮಕ್ಕಳು ಯಾಜಕ ವೃತ್ತಿಯನ್ನು, ಯಾಜಕೋದ್ಯೋಗವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರು ಏನು ಮಾಡ್ತಾ ಇದ್ದಾರೆ? ಅವರು ದೇವರಿಗೆ ವಿರೋಧವಾದ ರೀತಿಯಲ್ಲಿ ನಟನೆಯ ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ. ಡಾಂಬಿಕ ಭಕ್ತಿ ಬೇಡ, ನಟನೆಯ ಭಕ್ತಿ ಬೇಡ, ಅವ್ರಿವ್ರು ನೋಡ್ತಾರೆ ಅಂತೇಳಿ ಮಾಡುವಂಥ ಭಕ್ತಿ ಕ್ರಿಸ್ತಿಯ ಭಕ್ತಿ ಅಲ್ಲವೇ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ, ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ರಿ. ಸತ್ಯವೇದ ಹೇಳ್ತಾ ಇದೆ, ಸಮುವೇಲ ದೊಡ್ಡವನಾಗುತ್ತಾ ಬಂದಂಗೆಲ್ಲ ಯೆಹೋವನು ಯಾರ ಸಂಗಡ ಇದ್ದರು? ಸಮುವೇಲನ ಸಂಗಡ ಇದ್ದರು. ಸಮುವೇಲನಿಗೆ ಮುಂದೆ ಆಗುವಂಥದ್ದನ್ನು ಯಾರು ತಿಳಿಸ್ತಾ ಇದ್ರು? ದೇವರು ತಿಳಿಸ್ತಾ ಇದ್ದಾರೆ ಪ್ರೇಯರ್. ಮೊನ್ನೆ ನಿಂಗಮ್ಮವ್ರು ಕೇಳಿದ್ರು, ಅಯ್ಯ ಹೊರಪಾಗೋಲ್ತಯ್ಯ ಪ್ರಾರ್ಥನೆ ಮಾಡ್ರಿ ಅಂತ. ಹಲ್ಲೆಲೂಯಾ. ಆಯ್ತಮ್ಮ, ಇನ್ನೊಂದು 2-3 ದಿವಸದಾಗ ಏನಾಗುತ್ತೆ? ಹೊರಪಾಗುತ್ತೆ. ಪ್ರಾರ್ಥನೆ ಮಾಡ್ತೀವಿ ನಾವು. ಹಲ್ಲೆಲೂಯಾ. ದೇವರು ಏನು ಮಾಡ್ತಾರೆ? ಕಾರ್ಯ ಮಾಡ್ತಾರೆ. ತಿಮ್ಮಾಪುರ ಗ್ರಾಮದಲ್ಲಿ ಭಾನುವಾರ ಪ್ರಾರ್ಥನೆ ಮಾಡಿದ್ರು, ದೇವರೇ ಮಳೆ ಸಾಕು, ಹೊರಪು ಆಗಲಿ, ದೇವರೇ ಹೊರಪಾಗುವಂತೆ ನೀನು ಕಾರ್ಯ ಮಾಡು ಎಂಬುದಾಗಿ. ಹಲ್ಲೆಲೂಯಾ. ಅದ್ಭುತವಾಗಿ ದೇವರು ತನ್ನ ಮಕ್ಕಳು ಬೇಡಿದ್ದು ಕೊಡಲ್ಲನ್ರಿ. ನಾವು ಕೇಳಲ್ಲ, ದೇವ್ರು ಕೊಡಲ್ಲ. ಕೇಳಿದಂಥವುಗಳನ್ನು ದೇವ್ರು ಖಂಡಿತವಾಗಿ ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಈ ಸಮುವೇಲನ್ನು ತೀರಿ ಹೋದಾಗ ಸೌಲನಿಗೆ ಬಹಳ ಸಂಕಟ ಆಯಿತು. ಯಾಕೆ ಹೇಳ್ರಿ? ಮುಂದೆ ಆಗುವಂಥದ್ದನ್ನು ಸಮುವೇಲನು ಹೇಳ್ತಾ ಇದ್ದ, ಈ ಯುದ್ಧಕ್ಕೆ ಹೋದ್ರೆ ನಿನಗೆ ಜಯ ಆಗುತ್ತೆ, ಇಷ್ಟು ಜನರೊಂದಿಗೆ ನೀನು ಹೋಗಬೇಕು, ಮೊದಲನೇ ಹೋಗಬೇಕಾದ್ರೆ ನೀನು ಯಜ್ಞವನ್ನು ನಾನು ಬಂದು ಅರ್ಪಣೆ ಮಾಡಿದ ಮೇಲೆ, ದೇವರಿಗೆ ಶಾಂತಾರ್ಪಣೆ ಮಾಡಿದ ಮೇಲೆ ಮುಂದೆ ಯುದ್ಧಕ್ಕೆ ನೀವು ಹೋಗಬೇಕು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಸೌಲನು ಸಮುವೇಲನು ಬರೋದಕ್ಕೆ ತಡ ಮಾಡಿದ ಕಾರಣಕ್ಕಾಗಿ ತಾನೇ ಯಜ್ಞವನ್ನು ಮಾಡಿಬಿಟ್ಟ. ರಾಜನಾದವನು ಯಜ್ಞ ಮಾಡಬೇಕಾಗಿತ್ತಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಜ್ಞ ಮಾಡುವಂಥದ್ದು ಯಾರ ಕೆಲಸ? ಯಾಜಕನಾಗಿರುವಂಥ ಸಮುವೇಲನ ಕೆಲಸ. ಆದರೆ ಸೌಲ ತಾನು ಮಾಡಿದ, ತಾನು ತೋಡಿದ ಗುಂಡಿಯಲ್ಲೇ ತಾನು ಬಿದ್ದ. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಯಾರನ್ನು ಕಳಿಸಿದಂತೆ? ದುರಾತ್ಮವನ್ನು ಕಳಿಸಿದಂತೆ. ಹಲ್ಲೆಲೂಯಾ.
ಈ ವಾಕ್ಯ ಭಾಳ 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 ಮರ್ಮದಿಂದ ಕೂಡಿರುವಂಥದ್ದು. ದೇವ್ರು ಯಾರನ್ನು ಕಳಿಸಿದಂತೆ? ದುರಾತ್ಮನನ್ನು ಕಳಿಸಿದಂತೆ. ಮತ್ತೆ ಸೌಲ ಯಾರನ್ನು ಹುಡುಕಿದಂತೆ? ವಾದ್ಯ ಬಾರಿಸುವಂಥ ಹುಡುಗನನ್ನು. ಸೌಲನ ಮಕ್ಕಳು ಹುಡುಕಿದಾಗ ದಾವೀದನ ಬಂದಂತೆ. ದಾವೀದನು ಬಂದು ಕಿನ್ನರಿಯನ್ನು ಬಾರಿಸಿದಾಗ ಯೆಹೋವನಿಂದ ಬಂದಿರತಕ್ಕಂಥ ದುರಾತ್ಮ ಹೊರಟು ಹೋಗಿ ಸಮಾಧಾನದ ಆತ್ಮ ಮತ್ತೆ ದೇವರಿಂದ ಬರ್ತಾ ಇತ್ತಂತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಷ್ಟಗಳು ಬರ್ತವೆ, ನಷ್ಟಗಳು ಆಗ್ತವೆ. ಆದರೆ ಭಕ್ತಿಯ ಜೀವಿತದಲ್ಲಿ ದೇವರಿಟ್ಟಿರ್ತಕ್ಕಂಥ ನಿಯಮಗಳನ್ನು ನಾವೇನು ಮಾಡಬೇಕ್ರಿ? ಪಾಲನೆ ಮಾಡಬೇಕು. ಅರ್ಹತೆಯ ಭಕ್ತಿ ಬಹಳ ಮುಖ್ಯ. ಹಲ್ಲೆಲೂಯಾ. ಆಡಂಬರದಿಂದ ಆಚಾರದಿಂದ ಕೂಡಿರ್ತಕ್ಕಂಥ ಭಕ್ತಿ ಮುಖ್ಯವಲ್ಲ. ಅರ್ಹತೆ ಉಳ್ಳಂಥ ಭಕ್ತಿಯನ್ನು ಮಾಡಬೇಕು. ಕ್ವಾಲಿಫೈಡ್. ಹಲ್ಲೆಲೂಯಾ. ಏನಂತೀವಿ? ಕ್ವಾಲಿಫಿಕೇಷನ್ ಭಾಳ ಮುಖ್ಯ. ಏನಂತೀವಿ ಕನ್ನಡದಲ್ಲಿ? ಅರ್ಹತೆ. ಅರ್ಹತೆ ಇರಲಾರ್ದೆ ಭಕ್ತಿ ನಾವು ಏನು ಮಾಡಿದರೂ ಕೂಡ ನಿಷ್ಪ್ರಯೋಜನ, ವ್ಯರ್ಥ ಅದು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಪೇತ್ರನು ಬರೆದ ಪತ್ರಿಕೆಯಲ್ಲಿ, ಯಾರು ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೋ ಅವರನ್ನು ದೇವರು ಮೇಲಕ್ಕೆ ಉನ್ನತವಾಗಿ ತರ್ತಾನೆ. ಹೇಳಿದಂಥ ಸಮುವೇಲನು ಹೇಳಿದಂಥ ಮಾತು ಒಂದು ಕೂಡ ಏನಾಗಲಿಲ್ಲ, ಮಿಸ್ ಆಗಲಿಲ್ಲ. ಓಫ್ನಿ ಫಿನಿಹಾಸರು ಬರೀ ಏನು ಮಾಡಿದ್ರು? ಮಾಂಸ ಬರ್ತಾ ಇತ್ತು. ಚೆನ್ನಾಗಿ ದೇವರಿಗೆ ಅರ್ಪಣೆ ಮಾಡುವಂಥ ಯಜ್ಞವನ್ನು ತಾವು ಮೊದಲೇ ತೆಗೆದಿಟ್ಕೊಂಡು ತಿಂತಾ ಇದ್ರಂತೆ. ಹಲ್ಲೆಲೂಯಾ. ಅಲ್ಲಿ ಬರುವಂಥ ಅವರ ಸಂಗಡ ಕೆಟ್ಟದಾದ ಕಾರ್ಯಗಳನ್ನು ಮಾಡ್ತಾಯಿದ್ರು, ಹಣವನ್ನು ದೋಚ್ತಾ ಇದ್ರು. ಸೇವೆಯನ್ನು ಮಾಡ್ರಿ ಅಂತೇಳಿ ಕರೆದ್ರೆ ದೇವರು, ಇವರು ಸೇವೆಯನ್ನು ಮಾಡೋದು ಬಿಟ್ಟು ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡ್ತಾಯಿದ್ರು ಪ್ರೇಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸೌಲ ಸಮುವೇಲನು ತೀರಿ ಹೋದ ಮೇಲೆ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಕಣಿ ಹೇಳುವಂಥ ಸ್ತ್ರೀಯ ಬಳಿಗೆ. ದೇವರ ಕೋಪ ಇನ್ನೂ ಕೂಡ ಹೆಚ್ಚಾಯಿತು. ಭವಿಷ್ಯವನ್ನು ತಿಳಿದಂಥ ಆತನು ನಾನು, ಮುಂದೆ ಆಗುವಂಥದ್ದನ್ನು ನನ್ನ ಸೇವಕರಿಗೆ ತಿಳಿಸುವಂಥ ಆತನು ನಾನು. ಆದರೆ ಸೈತಾನನ ಬಳಿಗೆ ಇವರು ಹೋಗ್ತಾ ಇದ್ದಾರಲ್ಲ ಅಂತೇಳಿ ಏನು ಮಾಡಿದನ ದೇವರು? ಮತ್ತೆ ಬಹಳ ಉಗ್ರ ಕೋಪವುಳ್ಳವನಾದ ದೇವರು. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರ್, ಏನಂತೇಳಿ? ಆ ಸಮುವೇಲ ದೇವರನ್ನು ಬಿಟ್ಟು ಮತ್ತೆ ಎಲ್ಲಿಗೆ ಹೋದ? ಲೋಕದ ಕಡೆಗೆ ಹೋದ. ಹಲ್ಲೆಲೂಯಾ. ಅರ್ಹತೆ ಇಲ್ಲದಂಥ ನಮ್ಮನ್ನು ದೇವರು ಕರೆದಿದ್ದಾರೆ, ತನ್ನ ರಕ್ತದಲ್ಲಿ ತೊಳೆದಿದ್ದಾರೆ, ಶುದ್ಧಿಪಡಿಸಿದ್ದಾರೆ. ಹಲ್ಲೆಲೂಯಾ. ಮತ್ತೆ ಲೋಕದ ಕಡೆಗೆ ಹೋದರೆ ಏನಾಗ್ತೀವಿ ನಾವು? ಅನರ್ಹರಾಗಿ ಬಿಡ್ತೀವಿ. ಹಲ್ಲೆಲೂಯಾ. ಏನಾಗ್ತೀವಿ ನಾವು? ಅನರ್ಹರಾಗಿ ಬಿಡ್ತೀವಿ. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಇರುವಂಥದ್ದು ನಿಜನೇ. ಆದರೆ ಒಂದು ವೇಳೆ ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ನಾವೇನಾದರೂ ಮಾಡಿದರೆ ದೇವರು ಅದನ್ನು ಏನು ಮಾಡ್ತಾನೆ? ಡಿಲೀಟ್ ಮಾಡ್ತಾನೆ. ಖಂಡಿತವಾಗಿ ಡಿಲೀಟ್ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಸ್ಕಾರಿಯೋತ ಯೂದ ಇದ್ದ, ದೇವರ ಸಂಗಡ ಜೊತೆಯಲ್ಲೇ ಇದ್ದ. ಎಷ್ಟು ವರ್ಷಗಳ ಕಾಲ? 3.5 ವರ್ಷಗಳ ಕಾಲ. ಅವನ ಬೇಡಿಕೆ ಒಂದೇ, ನಾನು ಅಧಿಕಾರವುಳ್ಳವನಾಗಿ ಇರಬೇಕು, ಕಿರೀಟ ಇಡಬೇಕಂತೇಳಿ 3 ಸಾರಿ ಯೇಸು ಸ್ವಾಮಿಗೆ ಪ್ರಯತ್ನ ಪಟ್ಟ. ಏಸಪ್ಪ ರಾಜ ಅಂತೇಳಿ ಅಂದುಕೊಂಡ, ಈ ಲೋಕದ ರಾಜ ಅನ್ಕೊಂಡ. ರೋಮನ್ ಸರ್ಕಾರದಕ್ಕೆ ವಿರೋಧವಾಗಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಈ ರೋಮನ್ನರನ್ನು ಓಡಿಸಿಬಿಡ್ತಾನ. ಎಲ್ಲ ಜನರು ಏಸಪ್ಪನ ಬಳಿಗೆ ಬರ್ತಾರೆ. ಏಸಪ್ಪ ರಾಜ ಆಗ್ತಾನೆ. ನಾವೆಲ್ಲರೂ 12 ಜನ ಶಿಷ್ಯರು ಮಂತ್ರಿಗಳಾಗಿಬಿಡ್ತೀವಿ. ಉನ್ನತವಾದಂಥ ಪೋಸ್ಟನ್ನು ನಾನೇ ಕಬಳಿಸ್ಕೊಳ್ತೀನಿ ಅಂತೇಳಿ ಅಂದುಕೊಂಡ ಇಸ್ಕಾರಿಯೋತ ಯೂದ. ಹಲ್ಲೆಲೂಯಾ. ಆದರೆ ಏನಾಯಿತು? ಅವನು ಯೇಸುವನ್ನೇ ಹಿಡಿದು ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಭಯಂಕರವಾಗಿರುವಂಥ ಪಾಪವನ್ನು ಮಾಡಿದ. ಅವನ ಹೆಸರು ಜೀವಬಾಧ್ಯರ ಪಟ್ಟಿಯಿಂದ ಏನಾಯಿತು? ತೆಗೆದು ಹಾಕಲ್ಪಡ್ತು. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನೀವು ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಗ್ಗಿಸಿಕೊಳ್ಳ್ರಿ. ಹಲ್ಲೆಲೂಯಾ. ದೇವರ ಹತ್ರ ನೀವು ತಗ್ಗಿಸಿಕೊಂಡ್ರೆ, ದೇವರ ಬಳಿಯಲ್ಲಿ ನೀವು ತಗ್ಗಿಸಿಕೊಂಡ್ರೆ, ದೇವರು ನಿಮ್ಮನ್ನು ಉನ್ನತವಾಗಿ ಏನು ಮಾಡ್ತಾನೆ? ಮೇಲಕ್ಕೆ ತರ್ತಾನೆ ಪ್ರಿಯರೇ. ಇವತ್ತಿನ ದಿವಸ ಎಷ್ಟು ನಾವು ಈ ಲೋಕದಲ್ಲಿ ಇರ್ತಕ್ಕಂಥ ಪದವಿಗಳನ್ನಾಗಿರಲಿ, ವಿದ್ಯೆಯನ್ನಾಗಲಿ ಸಂಪಾದನೆ ಮಾಡಿಕೊಂಡ್ರೂ ಕೂಡ ದೇವರೇ ಇಲ್ಲ ಅಂದರೆ ನಮಗೇನಿಲ್ಲ ರೀ, ಏನು ಕೂಡ ಇಲ್ಲ. ಮೋಕ್ಷ ಮಾರ್ಗ ತಿಳಿದುಕೊಳ್ಳಲಿಲ್ಲ ಅಂದರೆ ಏನು ಕೂಡ ಇಲ್ಲನೇ ಇಲ್ಲ. ಎಲ್ಲ ಸಮಸ್ತ ಕೂಡ ಮತ್ತೆ ರಾಜನಾಗಿರ್ತಕ್ಕಂಥ ಸೊಲೊಮೋನನು ಹೇಳಿದ ಹಾಗೆ ಏನಾಗುತ್ತೆ? ವ್ಯರ್ಥ ಆಗುತ್ತೆ. ಸೊಲೊಮೋನ್ ಮಹಾರಾಜ ಎಲ್ಲವನ್ನು ಸಂಪಾದನೆ ಮಾಡಿಕೊಂಡ. 1000 ಜನ ಹೆಂಡತಿಯರನ್ನು ಮಾಡಿಕೊಂಡ. ಎಷ್ಟು ಜನ ರೀ? 1000 ಜನ. ಒಬ್ಬರಲ್ಲ ಇಬ್ಬರಲ್ಲ. ಎಷ್ಟು ಜನ? 1000 ಜನ ಹೆಂಡತಿಯರನ್ನು ಮಾಡಿಕೊಂಡ. ದಾವೀದನ ಮಗನೇ. ಹಲ್ಲೆಲೂಯಾ. ದೇವ್ರನ್ನ ಬಿಟ್ಟು ಲೋಕವನ್ನು ಹುಡುಕಿದ. ದೇವರೆಲ್ಲ ಕೊಟ್ಟ ಮೇಲೆ ಅದ್ರ ಸಲುವಾಗಿ ನಂಗೆ ಭಾಳ ಸಂತೋಷ ಅನಿಸುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಏನು ಹೇಳ್ರಿ? ದೇವ್ರು ನಮ್ಗೆ ಎಷ್ಟು ಬೇಕು ಅಷ್ಟು ಕೊಟ್ರೇ ಒಳ್ಳೇದು. ಹೆಚ್ಚಾದ್ರಪ್ಪ ಅಂದ್ರೆ ಏನು ಮಾಡಿಬಿಡ್ತೀವಿ ನಾವು? ದೇವ್ರನ್ನ ಮರೆತು ಬಿಡ್ತೀವಿ. ಹಲ್ಲೆಲೂಯಾ. ಕಷ್ಟಕಾಲ ದೇವರಿಗೆ ಇಷ್ಟವಾದಂಥ ಕಾಲ. ಯಾಕಂದರೆ ಕಷ್ಟ ಕಾಲದಲ್ಲಿ ನಾವು ದೇವ್ರನ್ನ ಜಾಸ್ತಿ ಇಷ್ಟಪಡ್ತೀವಿ. ಸುಖವಾದಂಥ ಕಾಲ ಬಂದಾಗ ದೇವ್ರನ್ನ ಮರೆತು ಬಿಡ್ತೀವಿ ನಾವು. ಸುಖ ಬಂದಾಗ ಏನು ಮಾಡಿಬಿಡ್ತೀವಿ? ದೇವ್ರನ್ನ ಮರೆತು ಬಿಡ್ತೀವಿ. ಕಷ್ಟ ಕಾಲದಲ್ಲಿದ್ದಾಗ ನೋಡ್ರಿ ಎಷ್ಟೊತ್ತು ದೇವರಿಗೆ ನಾವು ಸಮಯವನ್ನು ಕೊಡ್ತೀವಿ. ಎಷ್ಟು
ಅಷ್ಟು ಸಮಯವನ್ನು ದೇವರಿಗೋಸ್ಕರವಾಗಿ ನಾವು ಮೀಸಲಾಗಿಟ್ಟಿರ್ತೀವಿ. ಆದರೆ ಸುಖ ಬಂದಾಗ ಆಯ್ತು ಎಲ್ಲಿ ಮಾಡೋಣ ಪ್ರಾರ್ಥನೆ, ಆಮೇಲೆ ಮಾಡೋಣ, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಆಯಿತು, ಒಂದು ಸ್ವಲ್ಪ ಹೊತ್ತು ಮಾಡಿಬಿಟ್ರೆ ಆಯಿತು, ಪ್ರಾರ್ಥನೆ ಮಾಡಂತ ಹೇಳ್ಯಾರ ಯಾರು, ಅಷ್ಟು ಮಾಡಿಬಿಟ್ರೆ ಆಯಿತು. ಆದರೆ ಕಷ್ಟ ಕಾಲ ಬಂದಾಗ ಮೊಣಕಾಲುಗಳು ಹಂಗೆ ನಿಂದಿರ್ತವೆ, ತಾಸುಗಟ್ಟಲೆ, 2 ತಾಸುಗಟ್ಟಲೆ ಕಣ್ಣೀರು ಹರಿತಾ ಇರುತ್ತೆ. ಸೊಲೊಮೋನ ಮಹಾರಾಜ ಸ್ವಲ್ಪ ಕಾಲಗಳವರೆಗೆ ದೇವರ ಮುಂದೆ ತಗ್ಗಿಸಿಕೊಂಡ, ಎಲ್ಲ ಸಮಾಧಾನ ಇತ್ತು ರಾಜ್ಯದಲ್ಲಿ, ಹಲ್ಲೆಲೂಯಾ. ಆದರೆ ಏನು ಮಾಡಿಬಿಟ್ಟ, ಲೋಕವನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದ. ಅದ್ರ ಸಲ ಹೇಳ್ತಾನೆ ಸಮಸ್ತವೂ ಕೂಡ ವ್ಯರ್ಥ ಅಂತೇಳಿ. ಆದರೆ ಅವ್ರ ತಂದೆ ಹೇಳ್ತಾನೆ ಏನಂತೇಳಿ, ದಾವೀದನು ಸಮಸ್ತವೂ ಕೂಡ ದೇವರನ್ನು ಸ್ತುತಿಸಲಿ ಅಂತೇಳಿ, ಹಲ್ಲೆಲೂಯಾ, ಪ್ರೈಸ್. ದಾವೀದನಿಗೆ ಅಷ್ಟು ಜ್ಞಾನ ಇರಲಿಲ್ಲೇನು, ಸೊಲೊಮೋನ್ ಮಹಾರಾಜ ದೊಡ್ಡ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಪ್ರತಿಯೊಂದು ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರತಿಯೊಂದು ಶಾಸ್ತ್ರಗಳು ಮತ್ತು ಒಗಟುಗಳು, ಗಾದೆಗಳು, ಅನೇಕವಾದಂಥ ಸಂಗತಿಗಳು ಆತನು ಬರೆದಿರುವಂಥದ್ದು ಬಹಳ ಪ್ರಿಯರೇ, ಹಲ್ಲೆಲೂಯಾ, ಜ್ಞಾನದ ಕುರಿತಾಗಿ. ಆದರೆ ಅಂತ್ಯಕಾಲದಲ್ಲಿ ಸೊಲೊಮೋನ್ ಮಹಾರಾಜ ಏನಾದ, ದೇವರಿಗೆ ಒಳಗಾಗಿ ಜೀವಿಸಲಿಲ್ಲ. ಅರಮನೆಗಳನ್ನು ಕಟ್ಟಿಕೊಂಡು ದೊಡ್ಡದಾಗಿರ್ತಕ್ಕಂಥ ಅರಮನೆಗಳು, ತೋಟಗಳು, ಸೇಬಿನ ತೋಟಗಳು, ದಾಳಿಂಬ ತೋಟಗಳು, ಹಲ್ಲೆಲೂಯಾ, ದ್ರಾಕ್ಷೆ ತೋಟಗಳು, ಏನೆಲ್ಲ ಸಂಪಾದನೆ ಮಾಡಿಕೊಂಡ, ಆಸ್ತಿಯನ್ನೆಲ್ಲ ಮಾಡಿದ. ಆದರೆ ಹೇಳ್ತಾ ಇದ್ದಾನೆ ಏನಂತೇಳಿ, ಇವೆಲ್ಲವೂ ಕೂಡ ವ್ಯರ್ಥ, ಹಲ್ಲೆಲೂಯಾ, ಪ್ರೈಸ್. ಲೋಕದ ಕಡೆಗೆ ಹೋಗಬಾರ್ದು, ದೇವ್ರನ್ನ ನಾವು ಹೊಂದಿಕೊಂಡ ಮೇಲೆ ಲೋಕದ ಕಡೆಗೆ ಕಾಲು ಇಟ್ಟಿದ್ದೀವಿ ಅಂದರೆ ಲೋಕ ಕಂಪ್ಲೀಟಾಗಿ ನಿನ್ನನ್ನು ಸೆಳೆಯುತ್ತೆ ಪ್ರಿಯರೇ, ಹಲ್ಲೆಲೂಯಾ. ಅದ್ರ ಸಲುವಾಗಿ ಮಧ್ಯಾಕಾಶದಲ್ಲಿ ಯೇಸು ಕ್ರಿಸ್ತನು ಬರಲಿಕ್ಕಿದ್ದಾನೆ, ಹಲ್ಲೆಲೂಯಾ. ಯೇಸಪ್ಪ ಯಾವಾಗ ಮಧ್ಯಾಕಾಶದಲ್ಲಿ ಬರ್ತಾನೋ, ಬಂದಂಥ ಸಮಯದಲ್ಲಿ ಆಯಸ್ಕಾಂತ ಏನಾಗುತ್ತೆ, ಕಬ್ಬಿಣವನ್ನು ಏನು ಮಾಡುತ್ತೆ, ಆಕರ್ಷಣೆ ಮಾಡುತ್ತೆ, ಎಳ್ಕೊಂಡು ಬಿಡುತ್ತೆ. ಹಿಂಗೆ ಆಯಸ್ಕಾಂತ ತಗೊಂಡು ಹಿಂಗೆ ಭೂಮಿಗೆ ಹಿಂಗೆ ಹೋಗಿರಿ ನೀವು, ಮಣ್ಣಲ್ಲಿ ಹೋಗಿದ್ರೆ ಏನಾಗುತ್ತೆ, ಅದ್ರ ತುಂಬೆಲ್ಲ ಚೂರುಗಳು ಅಂಟ್ಕೊಂಡಿರ್ತವೆ. ನಮ್ಗೆ ಗೊತ್ತಿರಲ್ಲ ಆ ಮಣ್ಣಾಗ ಕಬ್ಬಿಣ ಇರುತ್ತಂತೆ, ಹಲ್ಲೆಲೂಯಾ. ಆದರೆ ಆ ಚೂರುಗಳೆಲ್ಲ ಯಾವುದು ಕಂಟ್ಕೊಂಡಿರುತ್ತೆ, ಆಯಸ್ಕಾಂತ ಕಟ್ಕೊಂಡಿರುತ್ತೆ. ಅದರಂಗೆ ಏಸಪ್ಪ ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷವಾದಾಗ ನಮ್ಮಲ್ಲಿರುವಂಥ ಭಕ್ತಿ ಏನು ಮಾಡುತ್ತೆ ಪ್ರಿಯರೇ, ಏಸಪ್ಪನ ಕಡೆಗೆ ಆಕರ್ಷಿತವಾಗಿ ಸತ್ತು ಹೋದಂಥವ್ರು ಮೊದಲೇನಾಗ್ತಾರೆ, ಎದ್ದು ಆತನನ್ನು ಎದುರುಗೊಂಡಾಗ ನಮ್ಮ ದೇಹ ಏನಾಗುತ್ತೆ, ರೂಪಾಂತರಗೊಳ್ಳುತ್ತೆ. ಕಣ್ಣು ರೆಪ್ಪೆ ಬಡಿಯೋದ್ರೊಳಗೆ, ಕಣ್ಣಿಂಗೆ ರೆಪ್ಪೆ ಬಡಿತಾ ಇರ್ತೀವಿ, ನಮ್ಗೆ ಗೊತ್ತಿರ್ತದೆ ರೆಪ್ಪೆ ಬಡಿಯೋದು, ಹಲ್ಲೆಲೂಯಾ. ಆ ಕಣ್ಣು ರೆಪ್ಪೆ ಬಡಿಯೋದ್ರೊಳಗೆ ನಾವು ಮಾರ್ಪಾಟು ಹೊಂದಿದವರಾಗಿ ಯೇಸುವಿನ ಬಳಿಗೆ ನಾವು ಸೇರಿಸಲ್ಪಡ್ತೀವಿ. 7 ವರ್ಷಗಳ ಕಾಲ ಭಯಂಕರ ಶ್ರಮೆ ಭೂಮಿಯನ್ನು ಆವರಿಸಲಿಕ್ಕಿದೆ. ದೇವರನ್ನು ಬಿಟ್ಟಂಥವರಿಗೆ ಆವತ್ತು ಗೊತ್ತಾಗುತ್ತೆ ಯಾರು ನಿಜವಾದ ದೇವರು ಎಂಬುದಾಗಿ. ಒಂದು ಸಾರಿ ನೀವು ಈಗ ಕೀರ್ತನೆಗಳು ಓದ್ತಾ ಇದ್ದೆ ನಾನು, ಅಲ್ಲಿ ಒಂದು ಮಾತಿದೆ, ಎಂಬತ್ತಾರು 8ನೇ ವಚನ. ಕರ್ತನೇ, ದೇವರುಗಳಲ್ಲಿ ನಿನಗೆ ಸಮಾನನೇ ಇಲ್ಲ, ನಿನ್ನ ಕೃತ್ಯಗಳಿಗೆ ಸರಿಯಾದದ್ದು ಇನ್ನೊಂದಿಲ್ಲ. ಕರ್ತನೇ, ನಿನ್ನಿಂದುಂಟಾದ ಎಲ್ಲ ಜನಾಂಗಗಳು ಬಂದು ನಿನಗೆ ಅಡ್ಡಬಿದ್ದು ನಿನ್ನ ನಾಮವನ್ನು ಘನಪಡಿಸುವವು. ಮಹೋನ್ನತನು, ಮಹತ್ಕಾರ್ಯಗಳನ್ನು ನಡೆಸುವವನು ನೀನು. ಮತ್ತೆ ಹೇಳ್ತಾ ಇದ್ದು ವಾಕ್ಯ ಏನ್ರಿ ಅದು, ದೇವರು ನೀನೊಬ್ಬನೇ, ಹಲ್ಲೆಲೂಯಾ. ದೇವ್ರು ಯಾರೇ, ಆತೊಬ್ಬಾತನನ್ನು ನಾವು ಹಿಡ್ಕೊಂಡಿದ್ದೀವಿ, ಹಲ್ಲೆಲೂಯಾ. ದೇವರನ್ನು ಹಿಡ್ಕೊಂಡಿದ್ದೀವಿ ನಾವು, ಅರ್ಥ ಆಗ್ತಾ ಇದೆನಾ? ಆ ದೇವರು ಯೇಸು ಕ್ರಿಸ್ತನು ಆಗಿದ್ದಾನೆ. ಆತನು ಪರಲೋಕದಲ್ಲಿ ಇರುವಾಗ ಆತನ ಹೆಸರು ಯೆಹೋವನು ಎಂಬುದಾಗಿ ಇತ್ತು. ಆತನು ಭೂಲೋಕಕ್ಕೆ ಬಂದಾಗ ಆತನ ಹೆಸರು ಏನಾಗಿದೆ, ಯೇಸು ಕ್ರಿಸ್ತನೆಂಬುದಾಗಿ. ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 11-12ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ವಾಕ್ಯವನ್ನು, ಹಲ್ಲೆಲೂಯಾ. ಅದರ ಸಲುವಾಗಿ ತಂದೆ, ಕುಮಾರ, ಪರಿಶುದ್ಧಾತ್ಮ ದೇವರ ಆತನಾಗಿದ್ದಾನೆ, ಹಲ್ಲೆಲೂಯಾ. ಅದರ ಸಲುವಾಗಿ ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಕ್ರಿಸ್ತನ ಆತ್ಮ ನಮ್ಮ ಸಂಗಡ ಇದೆ, ಹಲ್ಲೆಲೂಯಾ. ಆ ಕ್ರಿಸ್ತನ ಆತ್ಮ ನಮ್ಮನ್ನು ಕ್ರಿಸ್ತನಿಗೆ ಏನು ಮಾಡುತ್ತೆ, ಆಕರ್ಷಣೆ ಮಾಡುತ್ತೆ. ನಮ್ಮನ್ನು ನಾವು ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಗ್ಗಿಸಿಕೊಳ್ಳಬೇಕು. ನಾವು ತಗ್ಗಿಸಿಕೊಳ್ಳಾರದೇ ಇದ್ದರೆ, ದೇವರಿಗೆ ವಿರೋಧವಾದ ಕಾರ್ಯಗಳಲ್ಲಿ ಆನಂದ ಪಡ್ತಾ ಇದ್ದರೆ ನಾವು ಏನಾಗ್ತೀವಿ, ಕೈ ಬಿಡಲ್ಪಡ್ತೀವಿ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಕರ್ತನಲ್ಲಿ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ. ನಿಮಗೆ ಬೇಕಾದದ್ದೆಲ್ಲ ದೇವರು ಕೊಡ್ತಾನೋ ಕೊಡಲ್ವೋ, ಕೊಡ್ತಾನೆ. ಯಾವ ರೀತಿಯಾಗಿ ನಮ್ಮ ತಂದೆ ತಾಯಿಗಳು ನಮ್ಮ ಬೇಡಿಕೆಯನ್ನೆಲ್ಲ ಪೂರೈಸ್ತಾರೋ ಆತನು ನಮ್ಮ ಎಲ್ಲ ಆತ್ಮಗಳ
ತಂದೆ ಆತನು. ಹಲ್ಲೆಲೂಯಾ. ಎಲ್ಲ ಶರೀರಗಳನ್ನು ಉಂಟು ಮಾಡಿದಂಥ ದೇವರು ಆತನು. ಹಲ್ಲೆಲೂಯಾ. ಆತನು ನಮ್ಮನ್ನೇನು ಮಾಡ್ತಾನೆ? ಉನ್ನತವಾದ ಸ್ಥಿತಿಯಲ್ಲಿ ಇಡ್ತಾನೆ. ಪ್ರಿಯರೇ, ಪರಲೋಕವನ್ನು ಟಾರ್ಗೆಟ್ ಮಾಡಿರಿ. ಹಲ್ಲೆಲೂಯಾ. ಪರಲೋಕ ದೇವರು ನಮಗೆ ಕೊಡುವಂಥ ದೊಡ್ಡದಾಗಿರ್ತಕ್ಕಂಥ ಉನ್ನತವಾಗಿರುವಂಥ ಬಹುಮಾನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇನ್ನೂ ಅನೇಕ ಅಂಶಗಳಿದ್ದಾವೆ, ಮುಂದಿನ ವಾರ ನಾವು ನೋಡೋಣ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದೇವರೇ, ನೀನೊಬ್ಬಾತನಾಗಿದ್ದೀಯಪ್ಪ. ದೇವರೇ, ನಾನು ನಿನ್ನಲ್ಲಿ ತಗ್ಗಿಸಿಕೊಳ್ಳಬೇಕಾದ್ರೆ ನನ್ನಲ್ಲಿ ಪಾಪ ಇರಬಾರ್ದು. ನಾನು ನಿನ್ನಲ್ಲಿ ತಗ್ಗಿಸಿಕೊಳ್ಳಬೇಕಾದ್ರೆ ನನಗೆ ಇನ್ನೊಬ್ಬರ ಬಗ್ಗೆ ದ್ವೇಷ ಮನೋಭಾವನೆ, ಕಕ್ಷೆ ಮನೋಭಾವನೆ ನನ್ನಲ್ಲಿ ಇರಬಾರ್ದು. ನಾನು ನಿನ್ನಲ್ಲಿ ತಗ್ಗಿಸಿಕೊಳ್ಳಬೇಕಾದ್ರೆ ನಾನು ಪ್ರೀತಿಯುಳ್ಳವನಾಗಿ ಇರಬೇಕು ಎಂಬುದಾಗಿ ತಿಳಿಸಿದ್ದೀಯ ಸ್ವಾಮಿ ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡು. ಈ ಸಮಯದಲ್ಲಿ ಸೌಲ ಮಹಾರಾಜ ದೇವರ ಹತ್ರ ತಗ್ಗಿಸಿಕೊಳ್ಳಲಾರ್ದ ಹಾಗೆ ಪುನಃ ಲೋಕದ ಕಡೆಗೆ ಹೋದ. ಪ್ರಿಯರೇ, ಸಮುವೇಲನು ದೇವರ ಹತ್ರ ತಗ್ಗಿಸಿಕೊಂಡು ದೇವರಿಗೆ ವಿಧೇಯತೆಯುಳ್ಳವನಾಗಿ ಜೀವಿಸಿದಾಗ ಸಮುವೇಲನು ಹೇಳಿದ ಪ್ರವಾದನೆಗಳಲ್ಲಿ ಒಂದೂ ಬಿದ್ದು ಹೋಗಲಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ಇವತ್ತು ಕಣಿ ಹೇಳೋರ ಹತ್ರ ಹೋಗ್ತಾ ಇದೀಯಾ? ಇವತ್ತು ಹೇಳಿಕೆ ಹೇಳೋರ ಹತ್ರ ಹೋಗ್ತಾ ಇದೀಯಾ? ಮಾಟ ಮಂತ್ರಗಳ ಕಡೆಗೆ ಹೋಗ್ತಾ ಇದೀಯಾ? ದೇವರಲ್ಲದವುಗಳ ಕಡೆಗೆ ಹೋಗ್ತಾ ಇದೀಯಾ? ನಿನ್ನ ಜೀವಿತ ಮುಂದೆ ವಾಕ್ಯ ಹೇಳ್ತಾ ಇದೆ, ಭಯಂಕರವಾದಂಥ ದೇವರ ಹಸ್ತದಲ್ಲಿ ಸಿಕ್ಕಿ ಬೀಳುವಂಥದ್ದು ಬಹಳ ಕೆಟ್ಟದಾಗಿರುವಂಥದ್ದು. ಪ್ರಿಯರೇ, ಆ ಒಂದು ಅಂತ್ಯಕಾಲದಲ್ಲಿ, ಆ ಒಂದು 7 ವರ್ಷಗಳ ಶ್ರಮೆಯ ಕಾಲದಲ್ಲಿ ಸೈತಾನನ ಬಹಳ ದೊಡ್ಡದಾಗಿರ್ತಕ್ಕಂಥ ಚಿತ್ರಹಿಂಸೆ, ಅದಾದ ಮೇಲೆ 1000 ವರ್ಷಗಳ ಸಮಾಧಾನದ ರಾಜ್ಯ, ಅದಾದ ಮೇಲೆ ಪುನಃ ಸೈತಾನನು ಸೆರೆಯಾಗಿ ಇಡಲ್ಪಟ್ಟು ಅವನು ಪಾತಾಳಕ್ಕೆ ದೊಬ್ಬಲ್ಪಡ್ತಾನೆ. ಅವನ ಅನುಚರರು ಇವತ್ತು ಯಾರು ಸತ್ಯ ದೇವರನ್ನು ಬಿಟ್ಟು ಸತ್ಯ ದೇವರಲ್ಲದವುಗಳ ಕಡೆಗೆ ಹೋಗಿದ್ದಾರೋ ಅವರೆಲ್ಲರೂ ಕೂಡ ಬೆಂಕಿಯ ಕೆರೆಗೆ ತುತ್ತಾಗ್ತಾರೆ. ಅದು 2ನೇ ಮರಣ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಬೋಧಿಸ್ತಾ ಇದೆ. ಪ್ರಿಯರೇ, ಇವತ್ತಿನ ದಿವಸ ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ. ವಾಕ್ಯ ಹೇಳ್ತಾ ಇದೆ ಒಂದೇ ಅಂಶ, ನಿಮ್ಮನ್ನು ನೀವು ತಗ್ಗಿಸಿಕೊಂಡ್ರೆ ದೇವರು ನಿಮ್ಮನ್ನು ಉನ್ನತವಾಗಿ ಮೇಲಕ್ಕೆ ತರುವಾತನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕ್ಷಮಾಪಣೆ ಗುಣವುಳ್ಳವರಾಗಿರ್ರಿ. ಒಬ್ಬರಿಗೊಬ್ಬರು ಗುಣಗೊಟ್ಟದೆ ಒಬ್ಬರ ಭಕ್ತಿಯನ್ನು ಒಬ್ಬರು ವೃದ್ಧಿಗೊಳಿಸ್ರಿ. ಪ್ರೀತಿಯ ತಾಳ್ಮೆಯ ಮಾತುಗಳನ್ನು ಮಾತಾಡ್ರಿ. ಜಗಳದ ಮಾತುಗಳನ್ನು ಬಿಟ್ಟು ಬಿಡ್ರಿ. ಕಕ್ಷೆಯ ಮಾತುಗಳನ್ನು ಬಿಟ್ಟು ಬಿಡ್ರಿ. ದೇವರ ಹತ್ರ ಇದ್ದುಕೊಂಡು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸ್ರಿ. ದೇವರ ಬರುವಿಕೆ ಸಮೀಪವಾಗಿದೆ. ಆತನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗುವಾಗ ನಾವೆಲ್ಲರೂ ಕೂಡ ಆತನ ಬಳಿಗೆ ಹೋಗಬೇಕಾದ್ರೆ ಅರ್ಹತೆಯುಳ್ಳ ಭಕ್ತಿಯನ್ನು ಈ ಲೋಕದಲ್ಲಿ ನಾವು ಮಾಡೋಣ. ದೇವರ ಹತ್ರ ಅರ್ಹತೆಯನ್ನು ಸಂಪಾದನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ಸ್ವಾಮಿ ತಕ್ಕ ಕಾಲದಲ್ಲಿ ಸ್ವಾಮಿ ನೀನು ಮೇಲಕ್ಕೆ ತರುವಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಕರ್ತನ ಇವರನ್ನು ಬಡತನ ಆಳ್ತಾ ಇದೆಯೇನೋ, ಶಾಪ ಆಳ್ತಾ ಇದೆಯೇನೋ, ಪಾಪ ಆಳ್ತಾ ಇದೆಯೇನೋ, ಭಯಂಕರವಾಗಿರ್ತಕ್ಕಂಥ ಪಾಪ ಕೃತ್ಯಗಳು ಆಳ್ತಾ ಇದ್ದಾವೇನೋ ಸ್ವಾಮಿ. ಏಸಯ್ಯ, ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಎಲ್ಲ ಪಾಪ ಶಾಪದ ಆತ್ಮಗಳು, ಅಹಂಕಾರದ ಆತ್ಮಗಳು, ತಗ್ಗಿಸಿಕೊಳ್ಳಲಾರದ ಸ್ವಭಾವದ ಆತ್ಮಗಳು, ದುರ್ಗುಣ ಆತ್ಮಗಳು ಎಲ್ಲವುಗಳನ್ನು ದೂರ ಮಾಡಯ್ಯ. ಕರ್ತನೇ, ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಇವರು ಜೀವಿಸುವಂತೆ ಸಹಾಯ ಮಾಡಿ ನಡೆಸಯ್ಯ. ಬಲಪಡಿಸು ಸ್ವಾಮಿ. ನಿನ್ನೊಬ್ಬಾತನಿಗೆ ಸ್ವಾಮಿ ಇವರು ಭಕ್ತಿಯನ್ನು ತೋರಿಸುವಂತೆ ಲೋಕದ ಕಡೆಗೆ, ಲೋಕದ ವ್ಯರ್ಥವಾದ ಸಂಪ್ರದಾಯ ಆಚರಣೆ ಪದ್ಧತಿಗಳ ಕಡೆಗೆ ಇವರು ಹೋಗಲಾರದ ಹಾಗೆ ಸ್ಥಿರವಾದ ಭಕ್ತಿಯನ್ನು ಮಾಡುವಂತೆ ಇವರನ್ನು ಆಶ್ರಯಿಸಿ ನಡೆಸಬೇಕೆಂಬುದಾಗಿ ಏಸಯ್ಯ ನಿನ್ನ ಬಳಿಗೆ ಇವರು ಬಂದಿದ್ದಾರೆ ಸ್ವಾಮಿ. ಕರ್ತ, ನಿನ್ನ ವಾಕ್ಯ ಹೇಳ್ತಾ ಇದೆ ದೇವರೇ, ನಿನ್ನ ಬಳಿಗೆ ಯಾರು ನಂಬಿಕೆಯಿಂದ ಬರ್ತಾರೋ ಸ್ವಾಮಿ ಅವರಿಗೆ ನೀನು ಪ್ರತಿಫಲವನ್ನು ಖಂಡಿತವಾಗಿ ಕೊಟ್ಟಿದ್ದೀಯಾ. ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೂಟ ಏರ್ಪಾಟು ಮಾಡಿದಂಥ ಸ್ವಾಮಿ ಕರ್ತನೆ ಹನುಮಂತಣ್ಣ ಅಂಪಮಕ್ಕ ಅವರ ದಂಪತಿಗಳನ್ನು, ಅವರ ಕರ್ತನೆ ಸ್ವಾಮಿ ಮಗಳು ಮೌನಿಕಳನ್ನು, ಗರ್ಭದಲ್ಲಿರ್ತಕ್ಕಂಥ ಶಿಶುವನ್ನು ಆಶೀರ್ವದಿಸಬೇಕೆಂಬುದಾಗಿ ಪ್ರಾರ್ಥನೆ ಕೂಟ ಇಂದಿರ್ತಕ್ಕಂಥ ಉದ್ದೇಶವೆಲ್ಲ ಸಫಲಪಡಿಸಬೇಕೆಂಬ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಒಂದೇ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್.
ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ನಮ್ಮ